ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಹೊಸ ಯೋಜನೆಯನ್ನು ರೂಪಿಸಲಾಗಿದೆ. ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ HD ಕುಮಾರಸ್ವಾಮಿ ಅವರ ಕಾಲದಲ್ಲೂ ಕೂಡ ಕರ್ನಾಟಕ ಪಬ್ಲಿಕ್ ಶಾಲೆ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ತದನಂತರ ಈ ಸರ್ಕಾರದಲ್ಲಿ ಅದೇ ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಡಲಾಗಿದೆ. ಅಂದರೆ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ 7-8 ಶಾಲೆಗಳನ್ನು ವಿಲೀನ ಮಾಡಿ ಒಂದೇ ಕಡೆ ದೊಡ್ಡದಾಗಿ ಒಂದು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮ್ಯಾಗ್ನೆಟ್ ಶಾಲೆಯನ್ನು ತೆರೀಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಈ ಯೋಜನೆಯ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಅಪಸ್ವರ ಕೂಡ ಎದ್ದಿದೆ. ಯಾಕಂದರೆ ಚನ್ನಪಟ್ಟಣ ತಾಲೂಕಿನ ವಂಗನೂರು ಗ್ರಾಮದಲ್ಲಿ ಈಗಾಗಲೇ ಏನು KPS ಮ್ಯಾಗ್ನೆಟ್ ಶಾಲೆಯನ್ನು ಬಹಳ ಅದ್ಧೂರಿಯಾಗಿ ನಿರ್ಮಾಣ ಮಾಡಲಾಗಿದೆ. ಕಣ್ವ ಫೌಂಡೇಶನ್ ಮುಖ್ಯಸ್ಥರಾಗಿರುವಂಥ ವೆಂಕಟಪ್ಪನವರ ಅವರ ತಂದೆ ತಾಯಿಯ ನೆನಪಿಗಾಗಿ ಅವರು ತಮ್ಮ ಹುಟ್ಟೂರಿನಲ್ಲಿ ಸಂಪೂರ್ಣ ಕಟ್ಟಡದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರದ್ದೇ ಒಂದು ಖರ್ಚಿನಲ್ಲಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಆದರೆ ಈಗ ಈ ಯೋಜನೆ ವಿರುದ್ಧ ಪೋಷಕರು ಗ್ರಾಮಾಂತರ ಭಾಗದಲ್ಲಿ ಅಪಸ್ವರವನ್ನು ಎತ್ತಿದ್ದಾರೆ. ಯಾಕಂದರೆ ಈ ಯೋಜನೆಯಿಂದಾಗಿ ಸರಿಸುಮಾರು 7 ಹಳ್ಳಿಗಳ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಎನ್ನುವಂತಹ ಮೂಲ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪೋಷಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದರೆ ಗ್ರಾಮಾಂತರ ಭಾಗಗಳಲ್ಲಿ ಇರತಕ್ಕಂತಹ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ವಿಚಾರವಾಗಿ ಹಿಂದೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ಒಂದೆಡೆ ಸರ್ಕಾರಗಳು ಆಡಳಿತ ಮಾಡ್ತಕ್ಕಂತಹ ಸರ್ಕಾರಗಳು ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು, ಕನ್ನಡ ಭಾಷೆಯನ್ನು ಉಳಿಸ್ಬೇಕಾದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಎನ್ನುವಂತಹ ಘೋಷ ವಾಕ್ಯಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾವೆ. ಆದರೆ ಆ ಸರ್ಕಾರಗಳು ಹೇಳ್ತಕ್ಕಂತಹ ನೀತಿಗೆ ಸರ್ಕಾರಿ ಅಧಿಕಾರಿಗಳ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ವ್ಯವಸ್ಥೆ ಇಲ್ಲ. ಇದು ಪ್ರಮುಖವಾಗಿ ಇವತ್ತು ಸರ್ಕಾರಿ ಶಾಲೆಗಳ ಅವನತಿಗೆ ಪ್ರಮುಖವಾದಂತಹ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಏನು ವಂಗನೂರಿನಲ್ಲಿ ನಿರ್ಮಾಣ ಆಗಿರತಕ್ಕಂತಹ KPS ಮ್ಯಾಗ್ನೆಟ್ ಶಾಲೆಗೆ ಏನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ವಂಗನೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ 7 ಹಳ್ಳಿಗಳು, ಒಡಕೆ ಹೊಸಳ್ಳಿ ಆಗಿರ್ಬೋದು, ಸುಣ್ಣಘಟ್ಟ, ಸಂತೆಮೊಗಳ್ಳಿ ಸೇರಿದಂತೆ ಕನ್ನಿದೊಡ್ಡಿ, ಅಮ್ಮಳ್ಳಿ ದೊಡ್ಡಿ, ಹೀಗೆ 7 ಹಳ್ಳಿಗಳ ಶಾಲೆಗಳು ಮುಂದಿನ ಭವಿಷ್ಯದಲ್ಲಿ ಮುಚ್ಚುತ್ತವೆ. ಹಾಗೆ ಏನು KPS ಮ್ಯಾಗ್ನೆಟ್ ಶಾಲೆ ಅಂತ ಇದೆ, ಆ ಒಂದು KPS ಮ್ಯಾಗ್ನೆಟ್ ಶಾಲೆ ಭವಿಷ್ಯದಲ್ಲಿ ಆಂಗ್ಲ ಮಾಧ್ಯಮವಾಗಿ ಅದು ಪರಿವರ್ತನೆ ಆಗ್ತದೆ ಎನ್ನುವಂತಹ ಗಂಭೀರ ಆರೋಪವನ್ನು ಪೋಷಕರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ KPSC ಶಾಲೆಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ತೆರೆಯುತ್ತಿದ್ದು, ಅವು ಈಗಾಗಲೇ ಗ್ರಾಮೀಣ ಭಾಗದ ಹಳ್ಳಿಗಳ ಕನ್ನಡ ಶಾಲೆಗಳು ಮುಚ್ಚುವ ಹಂತದಲ್ಲಿ ಬಂದಿದೆ. ಈ ಒಂದು ಏನು KPSC ಶಾಲೆಯಿಂದ ಅನಾನುಕೂಲವೇ ಹೆಚ್ಚು ಹೊರತು ಅನುಕೂಲ ಇಲ್ಲ. ಏಕೆಂದರೆ ಕನ್ನಡ ಶಾಲೆಗಳು ಮುಚ್ಚಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು. ಮತ್ತು ಈ ಮುಂದಿನ ದಿನಗಳಲ್ಲಿ ಇದು ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತನೆ ಆದಾಗ ಎಲ್ಲಿ ಕನ್ನಡ ಎಲ್ಲಿದೆ, ಎಲ್ಲಿ ಕನ್ನಡ ಶಾಲೆಗಳಿದ್ದು ಅಂತ ಹುಡುಕಬೇಕಾದಂಥ ಸಂದರ್ಭ ಬರ್ತದೆ. ಹಾಗಾಗಿ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಏನಾಗಿದೆ ಇವತ್ತು ಅಂತಂದರೆ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಿಗೆ ಕೊಟ್ಟರೆ, ಮತ್ತು ಶಿಕ್ಷಕರನ್ನ ಉತ್ತಮವಾದಂಥ ಶಿಕ್ಷಕರುಗಳನ್ನ ಕೊಟ್ಟರೆ ಒಳ್ಳೆ ಉತ್ತಮವಾದಂಥ ಮಕ್ಕಳನ್ನ ತಯಾರು ಮಾಡ್ಬೋದು. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಅದನ್ನು
ಸರಿಯಾದ ರೀತಿಯಲ್ಲಿ ಸರಿಪಡಿಸಿ ಏನು KPS ಶಾಲೆಗಳನ್ನು ತಾಲೂಕಿಗೆ ಒಂದು ಅಂತದ್ದಿದ್ರೆ ಇವತ್ತು ಗ್ರಾಮ ಪಂಚಾಯತಿಗೆ ಮಾಡ್ತಾ ಇದ್ದಾರೆ, ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಕನ್ನಡ ಉಳಿಸ್ಬೇಕಾದ್ರೆ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡಕ್ಕೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಏನು ಬಿಡ್ತದೋ ಆ ಕನ್ನಡ ಆಂಗ್ಲಕ್ಕೆ ಆದ್ಯತೆ ಕೊಟ್ಟು ಕನ್ನಡವನ್ನು ಅಳಿಯುವ ಅಂಚಿನಲ್ಲಿ ಬರ್ಬೋದು ಅನ್ನುವಂಥ ಭವಿಷ್ಯದಲ್ಲಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಮುಂದಿನ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೀನಿ. ಈ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಸಂಬಂಧಪಟ್ಟಂಥ ವಿಷಯ ಇದು. ಕಾರಣ ಏನಪ್ಪ ಅಂತಂದರೆ, ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ವಿದ್ಯಾಭ್ಯಾಸ ಇರಲಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಶಾಲೆಗಳನ್ನು ಆ ಕಾಲದಲ್ಲಿ ಮಾಡಿದ್ರು. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂತ ಅಂದ್ಬಿಟ್ಟು ಆ ಇಲಾಖೆಯ ಹೆಸರಿನಡಿನಲ್ಲಿ ಇಡೀ ರಾಜ್ಯದಲ್ಲಿ ಸರಿಸುಮಾರು 45-46 ಸಾವಿರ ಶಾಲೆಗಳಿದೆ. ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗೇನಾಗಿದೆ ಅಂತಂದರೆ, ಕಳೆದ ಒಂದು 2-3 ತಿಂಗಳಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಒಂದು ಏನು ಅಟೆಂಡೆನ್ಸ್ ಏನಿದೆ ಅದು ಕಡಿಮೆ ಆಗಿದೆ ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ರಾಜ್ಯದಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು ಎಲ್ಲ ಒಂದು ಕಡೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಇರ್ಬೋದು, ಅಥವಾ ಇವಾಗ ನಮ್ಮ ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿದ್ದಾರೆ ನೋಡಿ ಹೊಂಗನೂರಿನಲ್ಲಿ, ಆ ಶಾಲೆಗೆ ಈ ಪಕ್ಕದಲ್ಲಿರುವಂಥ 7-8 ಚಿಕ್ಕ ಚಿಕ್ಕ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚಿ ಈ ಮಕ್ಕಳುಗಳನ್ನು ಮತ್ತು ಇಲ್ಲಿರುವಂಥ ಶಿಕ್ಷಕರನ್ನು ಇಷ್ಟೂ ಜನನೂ ಸಹಿತ ಆ ಶಾಲೆಗೆ ಸೇರಿಸಬೇಕು ಅನ್ನುವಂಥ ಒಂದು ಹುನ್ನಾರ ಸರ್ಕಾರದ ವತಿಯಿಂದ ನಡೀತಾ ಇದೆ. ಇದನ್ನು ನಾವು ತೀವ್ರತರವಾಗಿ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ಹಲವಾರು ಕಾರಣಗಳನ್ನು ಸಹಿತ ನಾನು ಕೊಡ್ತೀನಿ ಬೇಕಂದ್ರೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ರಾಜ್ಯದಲ್ಲಿ ಸಾವಿರಾರು ಗಟ್ಟಲೆ ಇವಾಗ ನಮಗೂ ಪ್ರೈವೇಟ್ ಸ್ಕೂಲ್ಗಳು, ಕಾನ್ವೆಂಟ್ಗಳು ಇವೆಲ್ಲ ಇದೆ. ಅವು ಬಂದ ಮೇಲೆ ದಂಧೆಗಳು ಪ್ರಾರಂಭ ಆಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಬರುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಅದು ವೇದ್ಯ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ನಾನು ತಕರಾರಿಲ್ಲ. ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಾ ಇರುವಂಥ ಮಕ್ಕಳು ಯಾರು ತಮ್ಮ ಮಕ್ಕಳನ್ನು ಕಾನ್ವೆಂಟ್ಗಳಲ್ಲಾಗಲಿ ಅಥವಾ ಬೇರೆ ಬೇರೆ ನವೀಕರಿಸಿದ ಶಾಲೆಗಳಲ್ಲಾಗಲಿ ಓದಿಸುವಂಥ ಶಕ್ತಿ ಇಲ್ಲದೆ ಇರುವಂಥ ಜನವೇ ಈ ಸರ್ಕಾರಿ ಶಾಲೆಗಳಿಗೆ ಅವಲಂಬಿತನಾಗಿರುವಂಥದ್ದು. ಈ ಸರ್ಕಾರಿ ಶಾಲೆಗಳನ್ನು ನಂಬ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ಬೇರೆ ದಾರಿ ಇಲ್ಲ ಅವರಿಗೆ. ನೋಡಿ, ನೀವು ನೋಡಿರ್ಬೋದು, ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಮಗುನ ಒಂದು ಕಾನ್ವೆಂಟ್ಗೆ ಸೇರಿಸ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಪ್ರತಿ ತಿಂಗಳು ಆ ಮಗುನ ಕರ್ಕೊಂಡು ಹೋಗುವಂಥದ್ದು, ಕರ್ಕೊಂಡ್ಬರುವಂಥ ಖರ್ಚುಗಳು ಬರುತ್ತೆ. ಇದೆಲ್ಲವನ್ನು ಭರಿಸುವಂಥ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಈ ಸರ್ಕಾರಕ್ಕೆ ನಿಮ್ಮ ಮೂಲ ಒತ್ತಾಯ ಏನು? ನಮ್ಮ ಮೂಲ ಒತ್ತಾಯ ಏನಪ್ಪ ಅಂತಂದರೆ, ಸರ್ಕಾರದ ಏನು ಮಾನದಂಡ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಏನಿತ್ತು ಅದನ್ನು ಕಡ್ಡಾಯವಾಗಿ ಜಾರಿಗೊಳಿಸುವಂಥದ್ದು. ರಾಜ್ಯದಲ್ಲಿರುವಂಥ ಯಾವುದೇ ಶಾಲೆಯನ್ನು, ನಮ್ಮ ಶಾಲೆ ಅಂತಲೇ ಅಲ್ಲ, ಯಾವುದೇ ಶಾಲೆಯನ್ನು ಸಹಿತ ತಾವು ಮುಚ್ಚಬೇಡಿ, ಅದ್ರ ಪಾಡಿಗೆ ಅವ್ನು ನಡೀಲಿ. ಕನ್ನಡ ಶಾಲೆಗಳಲ್ಲೇ ಇವತ್ತು ಸರ್ಕಾರಿ ಶಾಲೆಗಳಲ್ಲೇ ಕನ್ನಡ ಉಳಿತಾ ಇರೋದು, ಕನ್ನಡ ಬೆಳೀತಾ ಇರೋದು. ನಾವು ಕರ್ನಾಟಕದವರಾಗಿದ್ದುಕೊಂಡು ನಮ್ಮ ಮಕ್ಕಳುಗಳು ಅಟ್ಲೀಸ್ಟ್ ನಮ್ಮ ಶಾಲೆಗಳಲ್ಲಾದರೂ ಕನ್ನಡ ಕಲಿತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ನಾವು ಈ ಸಂದರ್ಭ ತೊಗೊಂಡೋಗಿ ಇವರನ್ನು ಮ್ಯಾಗ್ನೆಟ್ ಶಾಲೆಗೆ ಸೇರಿಸೋದಾದರೆ ಎಷ್ಟು ಕಷ್ಟ ಆಗ್ತದೆ ಪೋಷಕರಿಗೆ. ನಮ್ಮ ಶಾಲೆ ಇವಾಗ ಮ್ಯಾಗ್ನೆಟ್ ಶಾಲೆ ಬಂದು ನಮ್ಮೂರಿನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಈ ಮಗು 5ನೇ ವಯಸ್ಸಿನ 6ನೇ ವಯಸ್ಸಿನ ಮಕ್ಕಳುಗಳು, ಚಿಕ್ಕ ಚಿಕ್ಕ ಮಕ್ಕಳುಗಳು ಆ ಶಾಲೆಗೆ ಯಾವ ರೀತಿ ಹೋಗೋದು? ನಮ್ಮೂರಿನಿಂದ 40 ಮಕ್ಕಳುಗಳು ಈಗಾಗಲೇ ಮ್ಯಾಗ್ನೆಟ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈಗಾಗಲೇ 6 ತಿಂಗಳಿಂದ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ಬಸ್ಸಿನ ಸೌಕರ್ಯ ಕೊಟ್ಟಿಲ್ಲ. ಈ ಪೋಷಕರೇ ಅವರನ್ನು ಕರ್ಕೊಂಡು ಹೋಗುವಂಥದ್ದು, ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೂರಿನಲ್ಲಿ ಒಬ್ಬರು ಆಟೋ ಇಟ್ಕೊಂಡಿದ್ದಾರೆ, ನಾಗಣ್ಣ ಅಂತೇಳಿ. ಅವರು ಒಂದು ಮಗು 750 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗೋದಕ್ಕೆ, ಕರ್ಕೊಂಡ್ಬರೋದಕ್ಕೆ. ಈಗೇನು ಮಾಡ್ತಾಯಿದ್ದಾರೆ, ಡೆಪ್ಟಿ ಡೈರೆಕ್ಟ್ರು ಮೊನ್ನೆ ನಮ್ಮ ಶಾಲೆಗೆ ಬಂದು ನಿಮ್ಮ ಶಾಲೆನ ಆ ಶಾಲೆ ಜೊತೆ ವಿಲೀನ ಮಾಡಿ ಅಂತ ಅಂದ್ಬಿಟ್ಟು ಪ್ರಸ್ತಾಪ ಇಟ್ಟರು. ಅದನ್ನು ನಾವು ಪೋಷಕರು ಯಾರೂ ಒಪ್ಪಲಿಲ್ಲ. ನಮ್ಮ ಹಳ್ಳಿಯ ಇಡೀ ಒಕ್ಕಲಿನಿಂದ ನಾವೆಲ್ಲ ಖಂಡಿಸಿದ್ವಿ. ನಮ್ಗೆ ಇಷ್ಟ ಇಲ್ಲ ಅದು. ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಶಾಲೆಯನ್ನು ಮುಚ್ಚೋದಕ್ಕೂ ಬಿಡೋದಿಲ್ಲ, ಆ ಶಾಲೆ ಜೊತೆ ವಿಲೀನ ಆಗೋದಕ್ಕೂ ಸಹಿತ ನಾವು ಒಪ್ಪೋದಿಲ್ಲ. ರಾಜ್ಯ ಸರ್ಕಾರ ಈ ಒಂದು KPS ಮ್ಯಾಗ್ನೆಟ್ ಶಾಲೆಯನ್ನು ಒಂದೆಡೆ ಎಲ್ಲ ವಿದ್ಯಾರ್ಥಿಗಳು ಒಂದೆಡೆ ಅವರಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕು ಎನ್ನುವಂಥ ದೃಷ್ಟಿನಲ್ಲಿ ಈ ಒಂದು ಯೋಜನೆ ಮಾಡಿರುವುದೇ ಆದರೆ ಇದು ಎಲ್ಲೋ ಒಂದು ಕಡೆ ಅನಾನುಕೂಲಗಳು ಕೂಡ ಇದ್ದಾವೆ ಎನ್ನುವಂತಹ ಆರೋಪಗಳು, ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ಗ್ರಾಮಾಂತರ ಭಾಗದಲ್ಲಿ, ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಶಾಲೆಗಳನ್ನು ಮುಚ್ಚಿದ್ದೇ ಆದರೆ ಭವಿಷ್ಯದ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದೆ. ಈಗ ರಾಜ್ಯದಲ್ಲಿ ಪ್ರಸ್ತುತವಾಗಿ ಸರಿಸುಮಾರು 46,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಅಸ್ತಿತ್ವದಲ್ಲಿ ಇದೆ. ಅದರಲ್ಲಿ ಕೆಲವೊಂದು ಕಾರ್ಯವನ್ನು ನಿರ್ವಹಿಸ್ತಾ ಇವೆ, ಕೆಲವೊಂದು ಸ್ಥಗಿತ ಆಗಿದೆ. ಆದರೆ ಈ ಒಂದು ಯೋಜನೆಯಿಂದ
ಬಹಳ ಗಣನೀಯವಾಗಿ ಸರ್ಕಾರಿ ಶಾಲೆಗಳ ಸಂಖ್ಯೆ ರಾಜ್ಯದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಯೋಜನೆಯ ವಿಚಾರವಾಗಿ ಕೂಲಂಕುಷವಾಗಿ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಗಮನವನ್ನು ಹರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪೋಷಕರು ಆರೋಪವನ್ನು ಮತ್ತೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡ ಸರ್ಕಾರಿ ಯಾರು ಅಧಿಕಾರಿಗಳಿದ್ದಾರೆ ಅವರ ಒಂದು ನಿಟ್ಟಿನಲ್ಲಿ ಅವರ ಒಂದು ಕುಟುಂಬದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿದ್ದೆ. ಆದರೆ ರಾಜ್ಯದಲ್ಲಿ ಇರತಕ್ಕಂತಹ ಬಹುತೇಕ ಸರ್ಕಾರಿ ಶಾಲೆಗಳು ಉಳಿತವೆ ಎನ್ನುವಂತಹ ವಾದ ಕೂಡ ಪೋಷಕರಲ್ಲಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.